ಲಯನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ಕಾಂಗ್ರೆಸ್ನ ನಾಯಕತ್ವ ಗೊಂದಲಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಬ್ರೇಕ್ ಬೀಳಲಿದೆಯಾ? ಈ ಮಧ್ಯೆ ಹೈಕಮಾಂಡ್ ಯಾರ ಪರ ಅನ್ನೋ ಪ್ರಶ್ನೆಗಳು ಎದ್ದಿದ್ವು. ಆದರೆ ಈಗ ಸಿದ್ದರಾಮಯ್ಯ ಅವರು ಹೆಚ್ಚಿದ ಕಿಡಿಗೆ ತಕ್ಕಂತೆಯೇ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. 5 ವರ್ಷದ ಒಪ್ಪಂದ ಏನು ಅನ್ನೋದನ್ನು ಬಿಚ್ಚಿಟ್ಟಿದ್ದಾರೆ. ಹಾಗಿದ್ರೆ ಇವತ್ತಿನ ಪ್ರಮುಖ ಸುದ್ದಿಗಳೇನಿದ್ವೆ ಅವನ್ನೆಲ್ಲ ಒಂದೊಂದಾಗಿ ನೋಡೋಣ ಬನ್ನಿ. 1ನೇ ಸುದ್ದಿ, DCM DK ಶಿವಕುಮಾರ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. CM ಜೊತೆಗಿನ ಒಪ್ಪಂದದ ಬಗ್ಗೆ ಪುನರುಚ್ಚರಿಸಿದ್ದಾರೆ. ಗೋಕರ್ಣದಲ್ಲಿ ಮಾಧ್ಯಮಗಳ ಎದುರು DK ಶಿವಕುಮಾರ್ ಅವರು ಮಾತನಾಡಿದ್ದು ಈ ವೇಳೆ ನಾನು ಯಾವತ್ತೂ ಕೂಡ ಅವರು 5 ವರ್ಷ ಇರಲ್ಲ ಅಂತ ಹೇಳಿಲ್ಲ. ಹೈಕಮಾಂಡ್ ಅವರ ಪರವಾಗಿ ಇರೋದಕ್ಕೇನೆ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವರು CM ಆಗಿ ಇರ್ತಾರೆ. ಅವರು ಒಂದು ಒಪ್ಪಂದಕ್ಕೆ ಬಂದಿದ್ದೀವಿ, ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ ನಮ್ಮನ್ನ, ಆ ಪ್ರಕಾರವೇ ಇಬ್ಬರು ಮಾತಾಡಿದ್ದೇವೆ, ಅನೇಕ ಬಾರಿ ಹೇಳಿದ್ದೇನೆ, ಅದೇ ಪ್ರಕಾರ ನಡೆದುಕೊಳ್ತೀನಿ. CM ದೊಡ್ಡವರಿದ್ದಾರೆ. ಸಿದ್ದರಾಮಯ್ಯ ಹೇಳಿದ ಮೇಲೆ ಇಲ್ಲ ಅನ್ನುವರು ಯಾರು ಇಲ್ಲ ಅನ್ನೋದನ್ನ ಕಡ್ಡಿ ತುಂಡಾಗೋ ರೀತಿಯಲ್ಲಿ ಹೇಳಿದ್ದಾರೆ. ಅಲ್ಲಿಗೆ CM ಕುರ್ಚಿ ಬದಲಾಗತ್ತೆ. ನಮ್ಮ ನಾಯಕ DK ಶಿವಕುಮಾರ್ 6ನೇ ತಾರೀಕು, 9ನೇ ತಾರೀಕು, 16ನೇ ತಾರೀಕು, 26ನೇ ತಾರೀಕು CM ಆಗ್ತಾರೆ ಅನ್ನುವಂತಹ ಹೇಳಿಕೆಗಳು, ಕ್ರಾಂತಿಗಳು ಎಲ್ಲವೂ ಕೂಡ ಭ್ರಾಂತಿ ಅನ್ನೋದು ಸ್ಪಷ್ಟ ಆಗಿದೆ. ಖುದ್ದು DK ಶಿವಕುಮಾರ್ ಅವರೇ ಈಗ ಸ್ಪಷ್ಟಪಡಿಸಿದ್ದಾರೆ, ಹೌದು 5 ವರ್ಷ ಅವರೇ ಮುಖ್ಯಮಂತ್ರಿ ಅನ್ನುವಂತಹ ಒಪ್ಪಂದ ಆಗಿತ್ತು, ಅದನ್ನು ಮೀರಿ ನಮ್ಮ ಮಧ್ಯೆ ಒಂದು ಒಪ್ಪಂದಕ್ಕೆ ಹೈಕಮಾಂಡ್ ತಂದು ನಿಲ್ಲಿಸಿದೆ, ಅದೇ ರೀತಿ ನಾವಿರ್ತೀವಿ, ಅವರು ದೊಡ್ಡವರಿದ್ದಾರೆ, ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ತುಂಬ ಸ್ಪಷ್ಟ ಆಗಿದೆ. ಸೊ 2.5 ವರ್ಷ ಅನ್ನುವಂತಹ ಒಂದು PR ಸ್ಟಂಟ್ ನರೇಟಿವ್ ಇವತ್ತಿಗೆ ಬ್ರೇಕ್ ಆಗುತ್ತೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಇರ್ತಾರೆ. 2ನೇ ಸುದ್ದಿ, ಹೈಕಮಾಂಡ್ ಹೇಳೋವರೆಗೆ ನಾನೇ CM ಹೀಗಂತ ಇಂದೂ ಕೂಡ ವಿಧಾನಸಭೆ ಅಧಿವೇಶನದಲ್ಲಿ CM ಸಿದ್ದರಾಮಯ್ಯ ಅವರು ಗರ್ಜಿಸಿದ್ದಾರೆ. ವಿಪಕ್ಷಗಳು ಸೇರಿದಂತೆ ಬದಲಾವಣೆ ಬಯಸುವವರಿಗೆ ದೊಡ್ಡದೊಂದು ಶಾಕ್ ನೀಡಿದ್ದಾರೆ. ಇಷ್ಟೇ ಅಲ್ಲ, ಹೈಕಮಾಂಡ್ ಯಾರ ಪರವಾಗಿದೆ ಅನ್ನೋ ಗುಟ್ಟನ್ನು ಬಯಲು ಮಾಡಿದ್ದಾರೆ. ಹೈಕಮಾಂಡ್ ನನ್ನ ಪರವಾಗಿಯೇ ಇರೋದು ಅಂತ ಬಹಿರಂಗ ಹೇಳಿಕೆ ಸದನದಲ್ಲಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ನಮಗೆ ಯಾರೂ ಕೂಡ ನಿರ್ದೇಶನ ಕೊಡೋದಿಲ್ಲ, ಆದರೆ BJPಗೆ ನಿರ್ದೇಶನ ಕೊಡುವವರು ಇದ್ದಾರೆ, ನಾವು ನಮ್ಮ ಮನಸ್ಸಿನಂತೆ ನಡೆಯುತ್ತೇವೆ ಹೀಗಂತ ಕುರ್ಚಿ ಗೊಂದಲಕ್ಕೆ ಸಿದ್ದರಾಮಯ್ಯ ಅವರು ತೆರೆ ಎಳೆಯುವ ಮೂಲಕ ಒಂದು ಮಹತ್ವದ ಸಂದೇಶ ರವಾನಿಸಿದ್ದಾರೆ. ಈಗಾಗಲೇ 5 ವರ್ಷ ಪೂರೈಸಿದ್ದೇನೆ, ಮತ್ತೆ 2ನೇ ಬಾರಿಗೆ 5 ವರ್ಷ ಮುಖ್ಯಮಂತ್ರಿಯಾಗಿ ಇರ್ತೀನಿ, ಈಗ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ತೀರ್ಮಾನದಂತೆ ನಡೆದುಕೊಳ್ತೀನಿ, ನಾವು ಹೈಕಮಾಂಡ್ ಪಾರ್ಟಿ, ನಮ್ಮ ಹೈಕಮಾಂಡ್ ಪಾರ್ಟಿ ಅಂತೆಯೇ ನಾವು ಇರ್ತೀವಿ ಅಂತ ವಿಪಕ್ಷಗಳ ಎದುರು ಸಿದ್ದು ಗುಟ್ರು ಹಾಕಿದ್ದಾರೆ. ವಿಶೇಷ ಅಂದರೆ ಮುನಿರತ್ನ ಅವರು ಮಾಜಿ ಶಿಷ್ಯ, ಪ್ರೊವೋಕ್ ಮಾಡ್ತಾರೆ, ಬೇಕಂತಲೇ ಪ್ರೊವೋಕ್ ಮಾಡಿರೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಮುನಿರತ್ನಂ ಅವ್ರಿಗೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋ ಆಸೆ ಇದೆ. ಅದನ್ನು ಖುದ್ದು ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸದನದಲ್ಲಿ, ಮುನಿರತ್ನ ನಿನಗೂ ಕೂಡ ನಾನೇ CM ಆಗಬೇಕು ಅಂತ ಆಸೆ ಇದೆ, ಆದರೂ ಯಾಕೆ ಪ್ರಶ್ನೆ ಮಾಡ್ತಿದ್ಯಾ ಅಂತ. ಸರ್ ನೀವು ಯಾವಾಗಲೂ ಹೇಳ್ತಿದ್ರಲ್ಲ ಸರ್, ಒಂದ್ಸಲ ತೊಡೆ ತಟ್ಟಿ ನಾನೇ 5 ವರ್ಷ ಇರ್ತೀನಿ ಅಂತ, ಆ ರೀತಿ ನೀವು ಹೇಳಬೇಕು ಸರ್ ಅಂತ ಬಯಸ್ತಾರೆ. ಅದಾದ ಮೇಲೇ ವಿಪಕ್ಷ ನಾಯಕ ಅಶೋಕ್ ಅವರು, ಉಪನಾಯಕ ಸುನೀಲ್ ಕುಮಾರ್ ಅವರು ಎಲ್ಲರೂ ಕೂಡ ಪ್ರವೋಕ್ ಮಾಡಿ ಒಂದು ಮೆಸೇಜ್ ತೊಗೊಂಡಿದ್ದಾರೆ. ವಿಪಕ್ಷಗಳಿಗೂ ಬೇಕಿದ್ದಿದ್ದು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು, ಅದು ಈಗ ನಿಜವಾಗ್ತಿದೆ. 3ನೇ ಸುದ್ದಿ, DK ಶಿವಕುಮಾರ್ ತಮ್ಮ ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಶಕ್ತಿ ದೇವರುಗಳ ದರ್ಶನ ಮಾಡಿದ್ದಾರೆ. ಮೊದಲು ಉತ್ತರ ಕನ್ನಡ ಜಿಲ್ಲೆಯ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದು ಆತ್ಮಲಿಂಗಕ್ಕೆ ಜಲಾಭಿಷೇಕ ಮತ್ತು ಬಿಲ್ವ ಪತ್ರೆ ಪೂಜೆ ನೆರವೇರಿಸಿದ್ರು. ಜೊತೆಗೆ ಗಣೇಶನಿಗೂ ತಮ್ಮ ಕೈಯಾರೆ ಆರತಿ ಬೆಳಗಿ ಪ್ರಾರ್ಥನೆ ಸಲ್ಲಿಸಿದ್ರು. ಬಳಿಕ ಅಂಕೋಲದ ಅಂದ್ಲೆ ಜಗದೀಶ್ವರಿ ದೇವಸ್ಥಾನಕ್ಕೂ ತೆರಳಿದ್ರು. ಗರ್ಭಗುಡಿಯೊಳಗೆ DKಶಿ ಹೋದ ತಕ್ಷಣ ಬಾಗಿಲು ಹಾಕಲಾಯಿತು. ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪೂಜೆ ಸಲ್ಲಿಸಿ ಹೊರಬಂದ ಬಳಿಕ DKಶಿ ಅವರನ್ನ ಏನಾದರೂ ಭವಿಷ್ಯ ನುಡಿಯಲಾಗಿದೆಯಾ ಅನ್ನೋ ಮಾಧ್ಯಮಗಳ ಪ್ರಶ್ನೆಗೆ ಕೇವಲ ನಗುವಿನ ಮೂಲಕ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಬಳಿಕ ಭಗವಂತ ಭಕ್ತನ ನಡುವಿನ ಸಂಬಂಧ ಎಂದು ಪುನರುಚ್ಚರಿಸಿದ್ರು. 5 ವರ್ಷದ ಹಿಂದೆ ಕುಟುಂಬದ ಕೆಲಸವೊಂದರ ಬಗ್ಗೆ ಬೇಡಿಕೊಂಡಿದ್ದೆ, ಅದು ನೆರವೇರಿದೆ, ಹೀಗಾಗಿ ಬಂದಿದ್ದೇನೆ, ಬಹಳ ಹಸನ್ಮುಖವಾಗಿ ಹೋಗ್ತಿದ್ದೀನಿ ಅಂತ ಹೇಳಿದ್ದಾರೆ. ಕುರ್ಚಿ ಕಾಳಗದ ನಡುವೆ DK ಶಿವಕುಮಾರ್ ಅವರ ಶಕ್ತಿ ದೇವತೆಗಳ ಮೊರೆ ಹೋಗ್ತಿರುವಂತಹ ನಡೆ ಕೂಡ ಕುತೂಹಲ ಕೆರಳಿಸ್ತಿದೆ. ಆದರೆ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಅದೇ ಒಪ್ಪಂದ ಆಗಿರೋದು ಅನ್ನೋ ಮೆಸೇಜನ್ನು ಕೊಟ್ಟಿದ್ದಾರೆ.
4ನೆಯ ಸುದ್ದಿ, ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನೋ ಸಿಎಂ ಹೇಳಿಕೆಗೆ ಹಿರಿಯ ಶಾಸಕ ಅಜಯ್ ಸಿಂಗ್ ದನಿಗೂಡಿಸಿದ್ದಾರೆ. ಸದನದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡ್ ಅವರ ಪರವಾಗಿದ್ದದ್ದಕ್ಕೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಎಂದು ಕ್ಲಾರಿಟಿ ಕೊಟ್ಟರು. ಒಪ್ಪಂದದ ಬಗ್ಗೆ ಹೇಳಿದ್ದು ಅಶೋಕ್ ಸುನೀಲ್ ಕುಮಾರ್, ಇದು ನಮ್ಮ ಪಕ್ಷದ ಆಂತರಿಕ ವಿಷಯ, ವಿರೋಧ ಪಕ್ಷದವರು ಯಾಕೆ ಮಾತನಾಡಬೇಕು ಅಂತ ಅಜಯ್ ಸಿಂಗ್ ಪ್ರಶ್ನಿಸಿದ್ದಾರೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ್ದು, ಇಷ್ಟು ದಿನ ಊಹಾಪೋಹಗಳಿದ್ವು, ಈಗ ಸಿಎಂ ಹೇಳಿದ ಮೇಲೆ ಎಲ್ಲದಕ್ಕೂ ತೆರೆ ಎಳೆಯಬೇಕಾಗಿದೆ, ಇಲ್ಲಿಗೆ ಇದನ್ನೆಲ್ಲ ಕ್ಲೋಸ್ ಮಾಡುವುದು ಉತ್ತಮ, ನಮಗೆ ಈ ಬಗ್ಗೆ ಮಾತನಾಡುವುದಕ್ಕೆ ಯಾವುದೇ ಹಕ್ಕಿಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನೂ ವಿಶೇಷ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದೇ ವಿಚಾರವಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಅದಕ್ಕೆ ಉತ್ತರಿಸುವುದಕ್ಕಾಗಲಿ ಬೇರೆ ಮಾತನಾಡುವುದಕ್ಕಾಗಿ ಸಾಧ್ಯನಾ? ಮುಖ್ಯಮಂತ್ರಿ ಹೇಳಿದ ಮೇಲೆ ಅದೇ ಫೈನಲ್, ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನು ನಾವು ತಿಳ್ಕೋಬೇಕಿದೆ ಅನ್ನೋ ಮೂಲಕ ಬೇರೆ ನಾಯಕರು, ಶಾಸಕರು, ಸಚಿವರು ಕೂಡ ಈಗ ಪೂರ್ಣಾವಧಿ ಸಿದ್ದರಾಮಯ್ಯ ಅನ್ನೋ ಮೆಸೇಜನ್ನು ಕೊಟ್ಟಿದ್ದಾರೆ. 5ನೇ ಸುದ್ದಿ, ಸಿಎಂ ಕುರ್ಚಿ ಹಗ್ಗ ಜಗ್ಗಾಟಕ್ಕೆ ಕ್ಲೈಮ್ಯಾಕ್ಸ್ ಹತ್ತಿರದಲ್ಲಿದೆ ಅನಿಸುತ್ತೆ. ಯಾಕಂದ್ರೆ ಡಿಸೆಂಬರ್ 27ಕ್ಕೆ ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಡೆಯಲಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತಿದೆ. ರಾಜ್ಯದಿಂದ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಬಿಕೆ ಹರಿಪ್ರಸಾದ್, ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹಾಗೂ ಸಂಸದ ನಾಜೀರ್ ಹುಸೇನ್ಗೆ ಬುಲಾವನ್ನ ಕೊಡಲಾಗಿದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಭೆಗೆ ಆಹ್ವಾನಿಸುವ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಒಂದು ವೇಳೆ ಆಹ್ವಾನ ಬರದಿದ್ದರೆ ಕೇಸೊಂದರ ವಿಚಾರವಾಗಿ ದೆಹಲಿಗೆ ಹೋಗುತ್ತಿದ್ದು ಆಗ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಇದು ಕೂಡ ಪಕ್ಕ. ಒಂದು ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯ ಚರ್ಚೆ ಎಐಸಿಸಿಯ ಸಭೆಯಲ್ಲಿ ನಡೆಯಬಹುದು. ವಿಶೇಷವಾಗಿ ಇಲ್ಲಿ ಅಹಿಂದ ನಾಯಕರನ್ನ ಹೈಕಮಾಂಡ್ ಆಹ್ವಾನಿಸಿರುವಂಥದ್ದು ಎಐಸಿಸಿಯ ಸಭೆಗೆ. ಪರಮೇಶ್ವರ್ ಅವರು, ಬಿಕೆ ಹರಿಪ್ರಸಾದ್ ಅವರು, ಸಿದ್ದರಾಮಯ್ಯ ಅವರು, ನಾಜೀರ್ ಅವರು ಎಲ್ಲರೂ ಕೂಡ ಹೋಗ್ತಿರುವಂಥದ್ದು. ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಇಲ್ಲ ಅಂದರೆ ಇನ್ನೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಡಿಕೆ ಶಿವಕುಮಾರ್ ಅವರ ಇತ್ತೀಚಿನ ವರ್ತನೆಗಳು ಬೇಸರ ತರಿಸಿದ್ದು ತಣ್ಣಗಾಗಿಲ್ಲ ಅನ್ನೋದು ಪಕ್ಕಾ ಆಗತ್ತೆ. 6ನೇ ಸುದ್ದಿ, ಚಳಿಗಾಲದ ಅಧಿವೇಶನದಲ್ಲಿ ದ್ವೇಷ ಭಾಷಣ ತಡೆ ವಿಧೇಯಕ ಗದ್ದಲ ಕೋಲಾಹಲಕ್ಕೆ ಕಾರಣವಾಗಿತ್ತು. ಪರಿಷತ್ನಲ್ಲಿಂದು ವಿಪಕ್ಷಗಳ ವಿರೋಧದ ನಡುವೆ ವಿಧೇಯಕ ಮಂಡಿಸಲಾಯಿತು. ಈ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಅಮಿತ್ ಶಾ ಅವರನ್ನ ನಾಲಾಯಕ್ ಎಂದು ಕರೆದಿದ್ದಾರೆ. ಪ್ರಿಯಾಂಕ್ ಹೇಳಿಕೆಗೆ ಬಿಜೆಪಿಗರು ಕೆಂಡಾಮಂಡಲರಾಗಿದ್ದು ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಅಂತ ಗುಡುಗಿದ್ರು. ಪ್ರಿಯಾಂಕ್ ಖರ್ಗೆಗೆ ಕ್ಷಮೆಯಾಚಿಸುವಂತೆ ಆಗ್ರಹಿಸಿದ್ದಾರೆ. ಈ ಘಟನೆಯಿಂದ ಆಡಳಿತ ಪಕ್ಷ ವಿಪಕ್ಷಗಳ ನಡುವೆ ಭಾರೀ ವಾಕ್ಸಮರ ನಡೆದಿದೆ. ಸದನದ ಬಾವಿಗಿಳಿದು ವಿಪಕ್ಷದ ನಾಯಕರು ಧರಣಿಯನ್ನ ಮಾಡಿದ್ರು. 7ನೇ ಸುದ್ದಿ, ಕಾಂಗ್ರೆಸ್ ಪಕ್ಷದ ಪವರ್ಫುಲ್ ನಾಯಕಿ ಹಾಗೂ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ನಿನ್ನೆಯಷ್ಟೇ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಮನೆಗೆ ಭೇಟಿ ನೀಡಿದ್ರು. ಗಡ್ಕರಿ ಅವರ ಕೈಯಾರೆ ಮಾಡಿದ ಅಡುಗೆಯನ್ನು ಸವಿದಿದ್ರು. ಇಂದು ಪ್ರಧಾನಿ ನರೇಂದ್ರ ಮೋದಿ ಜೊತೆ ಚಾಯ್ ಪೇ ಚರ್ಚೆ ನಡೆಸಿದ್ದಾರೆ. ಚಳಿಗಾಲದ ಅಧಿವೇಶನಕ್ಕೆ ಅಧಿಕೃತ ತೆರೆ ಬೀಳುತ್ತಿದ್ದಂತೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಸಂಸತ್ ಭವನದಲ್ಲಿರುವ ತಮ್ಮ ಕಚೇರಿಯಲ್ಲಿ ಟೀ ನೆಪದಲ್ಲಿ ಸಭೆ ಮಾಡುತ್ತಿದ್ರು. ಪ್ರಧಾನಿ ನರೇಂದ್ರ ಮೋದಿ, ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಒಟ್ಟಿಗೆ ಟೀ ಕುಡಿಯುತ್ತಿದ್ರು. ಈ ವೇಳೆ ಆಗಮಿಸಿದ ಪ್ರಿಯಾಂಕಾ ಗಾಂಧಿ ಎಲ್ಲರೊಟ್ಟಿಗೆ ಮಾತನಾಡುತ್ತಾ ಸಮಯ ಕಳೆದಿದ್ದಾರೆ. ಮೋದಿ ಮತ್ತು ಪ್ರಿಯಾಂಕಾ ನಡುವೆ ವಯನಾಡ್ ಕುರಿತ ಆತ್ಮೀಯ ಸಂಭಾಷಣೆ ನಡೆದಿದೆ ಎನ್ನಲಾಗ್ತಿದೆ. ಇದು ನಿಜಕ್ಕೂ ಪ್ರಿಯಾಂಕಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರಿಗಿಂತ ಭಿನ್ನ ಮತ್ತು ಇಂದಿರಾ ರೀತಿ ಅನ್ನೋದಕ್ಕೆ ಒಂದು ಸೂಕ್ತ ಉದಾಹರಣೆಯಾಗಿ ಕಾಣಬಹುದು. ಮುಂದಿನ ದಿನಮಾನಗಳಲ್ಲಿ ಇದರ ಎಫೆಕ್ಟ್ ಕೂಡ ಗೊತ್ತಾಗಬಹುದು. 8ನೆಯ ಸುದ್ದಿ, ರೌಡಿ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಶುರುವಾಗಿದೆ. ಭೈರತಿ ಬಸವರಾಜ್ಗೆ ಬಂಧನದಿಂದ ರಕ್ಷಣೆ ನೀಡಲು ಕೋರ್ಟ್ ನಿರಾಕರಿಸಿದೆ. ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ನೀಡುವಂತೆ ಭೈರತಿ ಬಸವರಾಜ್ ಅರ್ಜಿ ಸಲ್ಲಿಸಿದ್ರು. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆಸಲಾಗಿದೆ ಮತ್ತು ವಿಚಾರಣಾ ನ್ಯಾಯಾಲಯದಲ್ಲಿ ಸೂಕ್ತ ಅರ್ಜಿ ಸಲ್ಲಿಸುವಂತೆ ಜಡ್ಜ್ ಸೂಚಿಸಿದ್ದಾರೆ. 2025 ಜುಲೈ 15ರಂದು ಬೆಂಗಳೂರಿನ ಹಲಸೂರು ಕೆರೆ ಸಮೀಪದಲ್ಲಿ ಬಿಕ್ಲು ಶಿವ ಕೊಲೆಯಾಗಿತ್ತು. ರಾತ್ರಿ ಸುಮಾರು 8 ಗಂಟೆ ವೇಳೆಗೆ ಕಾರಿನಲ್ಲಿ ಬಂದ ದುಷ್ಕರ್ಮಿಗಳ ಗುಂಪು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿದ್ದರು. ಪ್ರಕರಣ ಸಂಬಂಧ ಭಾರತೀ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜ್ ಪಾತ್ರ ಇದೆ ಎಂಬ ಆರೋಪ ಇದೆ. ಹೀಗಾಗಿ ಪ್ರಕರಣದಲ್ಲಿ 5ನೇ ಆರೋಪಿಯನ್ನಾಗಿ ಮಾಡಲಾಗಿದೆ. ಈವರೆಗೆ 12 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. 9ನೆಯ ಸುದ್ದಿ, ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರು
8.7 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. 4 ವಸತಿ ಮತ್ತು ವಾಣಿಜ್ಯ ಆಸ್ತಿ, 1 ಕಟ್ಟಡ ಕೂಡ ಇದರಲ್ಲಿ ಸೇರಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ಸೆಕ್ಷನ್ಗಳ ಅಡಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಎಸ್ಟಿ ಅಭಿವೃದ್ಧಿ ನಿಗಮದ ಖಾತೆಗಳಿಂದ ಕೋಟ್ಯಾಂತರ ರೂಪಾಯಿಗಳನ್ನು ನಕಲಿ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿತ್ತು. ನಂತರ ಶೆಲ್ ಘಟಕಗಳ ಮೂಲಕ ಅಕ್ರಮವಾಗಿ ವರ್ಗಾಯಿಸಲಾಗಿತ್ತು ಎಂಬ ಆರೋಪ ಕೇಳಿಬಂದಿತ್ತು. ಈ ಸಂಬಂಧ ಕರ್ನಾಟಕ ಪೊಲೀಸರು ಮತ್ತು ಸಿಬಿಐ ಎಫ್ಐಆರ್ ದಾಖಲಿಸಿದ್ರು. ಅವುಗಳ ತನಿಖೆ ವೇಳೆ ಈ ಹಣ ವರ್ಗಾವಣೆ ಪ್ರಕರಣ ಬಹಿರಂಗವಾಗಿದೆ. 10ನೇ ಸುದ್ದಿ. ಬಾಂಗ್ಲಾದೇಶದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದ್ದಿದೆ. ಹಿಂಸಾಚಾರ ಮತ್ತು ಪ್ರತಿಭಟನೆಗಳ ಮಧ್ಯೆ ಮೂಲಭೂತವಾದ ಭಯಾನಕ ಮುಖ ಮತ್ತೊಂದೇ ಮುನ್ನೆಲೆಗೆ ಬಂದಿರುವಂಥದ್ದು. ಆ ಮುಖ ಯಾವ ರೀತಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಅಂದರೆ ಮೈ ಜುಮ್ ಅನ್ಸತ್ತೆ. ಮೈಮನ್ ಸಿಂಗ್ ಜಿಲ್ಲೆಯಲ್ಲಿ ಧರ್ಮ ನಿಂದನೆ ಆರೋಪದ ಮೇಲೆ ಹಿಂದೂ ಯುವಕನನ್ನು ಕ್ರೂರವಾಗಿ ಕೊಲ್ಲಲಾಗಿದೆ. ಥಳಿಸಿ ಕೊಂದಿದ್ದಲ್ಲದೆ ಮೃತದೇಹವನ್ನು ಮರಕ್ಕೆ ಕಟ್ಟಿ ಹಾಕಿ ಬೆಂಕಿ ಹಚ್ಚಿದ್ದಾರೆ. ಮೃತ ವ್ಯಕ್ತಿಯನ್ನ ದೀಪು ಚಂದ್ರ ದಾಸ್ ಎಂದು ಗುರುತಿಸಲಾಗಿದೆ. ಈತ ಭಾಲುಕಾ ಉಪಜಿಲ್ಲೆಯ ದುಬಾಲಿಯಾ ಪಾರಾ ಪ್ರದೇಶದಲ್ಲಿ ಜವಳಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ರಂತೆ. ಭೀಕರ ಘಟನೆಯಲ್ಲಿ ಗುಂಪೊಂದು ದೀಪು ಚಂದ್ರ ಅವರನ್ನು ಮರಕ್ಕೆ ಕಟ್ಟಿ ಥಳಿಸಿ ಕೊಂದಿದ್ದಾರೆ. ವಿಪಕ್ಷ ನಾಯಕ ಶರೀಫ್ ಉಸ್ಮಾನ್ ಕೊಲೆ ಬಳಿಕ ಬಾಂಗ್ಲಾದೇಶದಾದ್ಯಂತ ಹಿಂಸಾಚಾರ ಮತ್ತು ಪ್ರತಿಭಟನೆಗಳು ನಡೆಯುತ್ತಿವೆ. ಇನ್ನು ಉಸ್ಮಾನ್ ಮೃತದೇಹ ಢಾಕಾ ತಲುಪುತ್ತಿರುವುದಾಗಿ ವರದಿಗಳು ಬಂದಿವೆ. ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ ಮೇಲೆ ಬಚ್ಚಾ ಬಾಂಗ್ಲಾ ಇವತ್ತು ಅಲ್ಲಿನ ಹಿಂದೂಗಳ ಮೇಲೆ, ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ಇಂತಹ ದೌರ್ಜನ್ಯ ಮಾಡ್ತಿರುವಂಥದ್ದು ಶೋಭೆ ತರುವಂಥದ್ದಲ್ಲ. ಭಾರತ ಕೂಡ ಮತ್ತೊಮ್ಮೆ ಮೊಯ್ ಕೊಡವಿ ನಿಂತರೆ ಬಚ್ಚಾಗಳನ್ನು ಯಾವ ರೀತಿ ಬೇಕಾದರೂ ಚಚ್ಚತ್ತೆ. ಅದು ಗೊತ್ತಾಗಬೇಕು ಅಂದರೆ ಸರಿಯಾಗಿ ಒಂದು ಸಲ ಬಿಸಿ ತಾಕಿಸಬೇಕಿದೆ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಶುಭರಾತ್ರಿ.